ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ದೇವಾಸುರ ಸಂಗ್ರಾಮದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಇಂದ್ರನು ಬಲಿಮಹಾರಾಜನ ಜೊತೆಗೆ ಯುದ್ಧ ಮಾಡುತ್ತಿದ್ದಾನೆ. ತನ್ನ ಸೈನಿಕರು ರಣರಂಗದಲ್ಲಿ ಶತ್ರುಗಳಿಂದ ಸತತವಾದ ಕ್ರೌರ್ಯಕ್ಕೆ ತುತ್ತಾಗಿರುವುದನ್ನು ನೋಡಿ ವಜ್ರಧರನೆಂದು ಹೆಸರಾದ ಇಂದ್ರನು ಬಹಳ ಕೋಪಾವಿಷ್ಟನಾದನು. ಅವನು ಶತ್ರುಗಳನ್ನು ಸಂಹಾರ ಮಾಡಲು ತನ್ನ ವಜ್ರಾಯುಧವನ್ನು ಎತ್ತಿಕೊಂಡನು. ಇಂದ್ರನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿ ಬಲ ಮತ್ತು ಪಾಕ ಎಂಬ ಇಬ್ಬರು ದೈತ್ಯರ ತಲೆಗಳನ್ನು ತುಂಡರಿಸಿದನು. ಹೀಗೆ ಅವನು ರಣರಂಗದಲ್ಲಿ ಬಹಳ ಭಯಾನಕ ವಾತಾವರಣವನ್ನು ಸೃಷ್ಟಿ ಮಾಡಿದನು. ಇನ್ನೊಬ್ಬ ಅಸುರನಾದ ನಮುಚಿಯು ಬಲ ಮತ್ತು ಪಾಕ ಇವರಿಬ್ಬರ ವಧೆಯನ್ನು ಕಂಡು ದುಃಖದಿಂದ ಪ್ರಲಾಪಿಸತೊಡಗಿದನು. ಕ್ರೋಧದಿಂದ ಇಂದ್ರನನ್ನು ಕೊಲ್ಲಲು ಮಹಾಪ್ರಯತ್ನ ಮಾಡಿದನು. ಕೋಪದಿಂದ ಸಿಂಹದಂತೆ ಗರ್ಜಿಸುತ್ತಾ ಅಸುರ ನಮುಚಿಯು ಒಂದು ಶೂಲವನ್ನು ಕೈಗೆತ್ತಿಕೊಂಡನು. ಅದಕ್ಕೆ ಗಂಟೆಗಳನ್ನು ಕಟ್ಟಿತ್ತು. ಚಿನ್ನಾಭರಣಗಳಿಂದ ಅದನ್ನು ಅಲಂಕರಿಸಲಾಗಿತ್ತು. ನೀನು ಈಗ ಹತನಾದೆ ಎಂದು ಅವನು ಜೋರಾಗಿ ಆರ್ಭಟಿಸಿದನು. ಹೀಗೆ ಇಂದ್ರನನ್ನು ಕೊಲ್ಲಲು ಅವನ ಎದುರಿಗೆ ಬಂದ ನಮುಚಿಯು ತನ್ನ ಆಯುಧವನ್ನು ಪ್ರಯೋಗಿಸಿದನು. ಸ್ವರ್ಗಾಧಿಪತಿಯಾದ ಇಂದ್ರನು ಬಹಳ ಶಕ್ತಿಶಾಲಿಯಾದ ಆ ಶೂಲವು ಉರಿಯುವ ಉಲ್ಕೆಯಂತೆ ಭೂಮಿಗೆ ಬೀಳುತ್ತಿರುವುದನ್ನು ಕಂಡನು. ಕೂಡಲೇ ಅವನು ಅದನ್ನು ತನ್ನ ಬಾಣಗಳಿಂದ ತುಂಡು ತುಂಡು ಮಾಡಿದನು. ಅನಂತರ ಬಹಳ ಕೋಪದಿಂದ ತನ್ನ ವಜ್ರಾಯುಧದಿಂದ ನಮುಚಿಯ ತಲೆಯನ್ನು ತುಂಡರಿಸಲು ಅವನ ಭುಜದ ಮೇಲೆ ಪ್ರಹಾರ ಮಾಡಿದನು. ಇಂದ್ರನು ತನ್ನ ವಜ್ರಾಯುಧವನ್ನು ಬಹಳ ಬಲದಿಂದ ನಮುಚಿಯ ಮೇಲೆ ಪ್ರಹಾರ ಮಾಡಿದರೂ ಅದು ಅವನ ಚರ್ಮವನ್ನು ಭೇದಿಸಲು ಸಾಧ್ಯವಾಗಲಿಲ್ಲ. ವೃತ್ರಾಸುರನ ದೇಹವನ್ನು ಭೇದಿಸಿದಂತಹ ಪ್ರಸಿದ್ಧವಾದ ವಜ್ರಾಯುಧವು ನಮುಚಿಯ ಕೊರಳ ಚರ್ಮದ ಮೇಲೆ ಸ್ವಲ್ಪ ಗಾಯವನ್ನು ಕೂಡ ಮಾಡಲಿಲ್ಲವೆಂದರೆ ಪರಮಾಶ್ಚರ್ಯಕರವಾದ ಸಂಗತಿ. ಶತ್ರುವಿನಿಂದ ವಜ್ರಾಯುಧವು ಮರಳಿ ಬಂದುದನ್ನು ನೋಡುತ್ತಲೇ ಇಂದ್ರನು ಬಹಳ ಭಯಭೀತನಾದ. ಯಾವುದೋ ಪವಾಡ ಸದೃಶವಾದ ಪರಮಶಕ್ತಿಯ ನಿಮಿತ್ತ ಹೀಗಾಗಿರಬೇಕೆಂದು ಅವನು ಅಚ್ಚರಿಪಡತೊಡಗಿದನು. ಇಂದ್ರನ ವಜ್ರಾಯುಧವು ಅಜೇಯವಾದದ್ದು. ನಮುಚಿಗೆ ಏನೂ ಘಾಸಿಯನ್ನು ಮಾಡದೆ ವಜ್ರಾಯುಧವು ಮರಳಿ ಬಂದದ್ದನ್ನು ಕಂಡು ಇಂದ್ರನು ಖಂಡಿತವಾಗಿಯೂ ಬಹಳ ಭಯಗ್ರಸ್ತನಾದನು. ಇಂದ್ರನು ಈ ರೀತಿಯಾಗಿ ಯೋಚಿಸಿದನು. ವೃತ್ರಾಸುರನು ತ್ವಾಷ್ಟ್ರನು ಆಚರಿಸಿದ ತಪಸ್ಸುಗಳ ಸಾರವಾಗಿದ್ದನು. ಆದರೂ ವಜ್ರಾಯುಧ ಅವನನ್ನು ಸಂಹರಿಸಿತು. ಅವನಷ್ಟೇ ಅಲ್ಲ, ಇನ್ನೂ ಅನೇಕ ವೀರಾಧಿವೀರರಿದ್ದರು. ಎಲ್ಲ ಬಗೆಯ ಆಯುಧಗಳಿಂದಲೂ ಅವರ ಮೈಯನ್ನು ಕೂಡ ಘಾಸಿಗೊಳಿಸಲು ಸಾಧ್ಯವಿರಲಿಲ್ಲ. ಅಂತಹವರೂ ಕೂಡ ಇದೇ ವಜ್ರಾಯುಧದಿಂದ ಸಂಹಾರವಾದರು. ಆದರೆ ಈಗ ಅದೇ ವಜ್ರಾಯುಧವನ್ನು ಅಷ್ಟು ಮುಖ್ಯನಲ್ಲದ ಅಸುರನ ಮೇಲೆ ಪ್ರಯೋಗಿಸಿದರೂ ಅದು ನಿಷ್ಪರಿಣಾಮಕಾರಿಯಾಗಿದೆ. ಆದ್ದರಿಂದ ಅದು ಬ್ರಹ್ಮಾಸ್ತ್ರದಂತೆ ಶಕ್ತಿಶಾಲಿಯಾಗಿದ್ದರೂ ಈಗ ಸಾಮಾನ್ಯ ಸರಳಿನಂತೆ ನಿಷ್ಪ್ರಯೋಜಕವಾಗಿದೆ. ಇನ್ನು ಮೇಲೆ ಅದನ್ನು ನಾನು ಹಿಡಿಯುವುದಿಲ್ಲ. ಖಿನ್ನನಾದ ಇಂದ್ರನು ಈ ರೀತಿಯಾಗಿ ಪರಿತಪಿಸುತ್ತಿರುವಾಗ ಆಕಾಶದಿಂದ ದಿವ್ಯವಾದ ಅಶರೀರವಾಣಿಯೊಂದು ಮೊಳಗಿತು. ಈ ಅಸುರ ನಮುಚಿಯು ಯಾವುದೇ ಶುಷ್ಕ ಅಥವಾ ಆರ್ದ್ರ ವಸ್ತುವಿನಿಂದ ಸಾಯುವವನಲ್ಲ. ಹೇ ಇಂದ್ರ, ಯಾವುದೇ ಶುಷ್ಕ ಅಥವಾ ಆರ್ದ್ರ ಆಯುಧದಿಂದ ಎಂದೂ ಹತನಾಗದಂತೆ ನಾನು ಈ ಅಸುರನಿಗೆ ವರವನ್ನು ನೀಡಿದ್ದೇನೆ. ಆದ್ದರಿಂದ ನೀನು ಅವನನ್ನು ಕೊಲ್ಲಲು ಬೇರೆ ಉಪಾಯವನ್ನು ಯೋಚಿಸಬೇಕು. ದಿವ್ಯವಾಣಿಯನ್ನು ಕೇಳಿದ ಮೇಲೆ ಆ ಅಸುರನನ್ನು ಕೊಲ್ಲುವುದು ಹೇಗೆ ಎಂದು ಇಂದ್ರನು ಏಕಾಗ್ರಚಿತ್ತದಿಂದ ಯೋಚನೆ ಮಾಡತೊಡಗಿದನು. ಆಗ ನೊರೆಯೇ ಅಂತಹ ಸಾಧನವೆಂದು ಅವನಿಗೆ ಹೊಳೆಯಿತು. ಏಕೆಂದರೆ ಅದು ಆರ್ದ್ರವೂ ಅಲ್ಲ, ಶುಷ್ಕವೂ ಅಲ್ಲ. ಹೀಗೆ ಸ್ವರ್ಗಾಧಿಪತಿಯಾದ ಇಂದ್ರನು ಆರ್ದ್ರವೂ ಅಲ್ಲದ ಶುಷ್ಕವೂ ಅಲ್ಲದ ನೊರೆಯ ಆಯುಧದಿಂದ ನಮುಚಿಯ ಶಿರವನ್ನು ಚೆಂಡಾಡಿದನು. ಆಗ ಸಕಲ ಮುನಿಗಣವು ಅತ್ಯುನ್ನತ ವ್ಯಕ್ತಿಯಾದ ಇಂದ್ರನ ಮೇಲೆ ಅವನು ಮುಚ್ಚಿ ಹೋಗುವಂತೆ ಪುಷ್ಪಗಳು ಹಾಗೂ ಮಾಲೆಗಳ ವೃಷ್ಟಿ ಮಾಡಿ ತುಷ್ಟಿಪಡಿಸಿತು. ಇಬ್ಬರು ಗಂಧರ್ವ ಮುಖ್ಯರಾದ ವಿಶ್ವಾವಸು ಮತ್ತು ಪರಾವಸು ಅಪಾರ ಸಂತೋಷದಿಂದ ಗಾನ ಮಾಡಿದರು. ದೇವದುಂದುಭಿಗಳು ಮೊಳಗಿದವು. ಅಪ್ಸರ ಸ್ತ್ರೀಯರು ಮುದದಿಂದ ನರ್ತಿಸಿದರು. ಕಾಡಿನಲ್ಲಿ ಜಿಂಕೆಗಳನ್ನು ಸಿಂಹಗಳು ಕೊಲ್ಲುವಂತೆ ವಾಯು, ಅಗ್ನಿ, ವರುಣ ಮತ್ತು ಇತರ ದೇವತೆಗಳು ತಮ್ಮನ್ನು ವಿರೋಧಿಸಿದ ಅಸುರರನ್ನು ಕೊಲ್ಲಲಾರಂಭಿಸಿದರು. ಸಮಸ್ತ ದಾನವ ಕುಲಕ್ಷಯವು ಸನ್ನಿಹಿತವಾಗುತ್ತಿರುವುದನ್ನು ನೋಡಿ ಬ್ರಹ್ಮನು ನಾರದ ಮಹರ್ಷಿಗಳೊಡನೆ ಸಂದೇಶವನ್ನು ಕಳುಹಿಸಿದ. ಅವರು ಯುದ್ಧವನ್ನು ತಡೆಯಲು ದೇವತೆಗಳ ಬಳಿಗೆ ಹೋದರು. ನಾರದ ಮಹರ್ಷಿಗಳು ನೋಡಿದರು, ದೇವೋತ್ತಮ ಪರಮಪುರುಷನಾದ ನಾರಾಯಣನು ದೇವತೆಗಳಾದ ನಿಮ್ಮೆಲ್ಲರನ್ನು ತನ್ನ ಭುಜಾಶ್ರಯ ನೀಡಿ ರಕ್ಷಿಸಿದ್ದಾನೆ. ಅವನ ಅನುಗ್ರಹದಿಂದ ನಿಮಗೆ ಅಮೃತ ದೊರಕಿದೆ. ಲಕ್ಷ್ಮಿಯ ಅನುಗ್ರಹದಿಂದ ನೀವು ಸರ್ವವಿಧದಿಂದಲೂ ವೈಭವಯುಕ್ತರಾಗಿದ್ದೀರಿ. ಆದ್ದರಿಂದ ಈ ಯುದ್ಧವನ್ನು ದಯವಿಟ್ಟು ನಿಲ್ಲಿಸಿ. ನಾರದರ ವಚನಗಳಿಗೆ ಮನ್ನಣೆಯನ್ನು ನೀಡಿ ದೇವತೆಗಳು ಕ್ರೋಧವನ್ನು ತೊರೆದರು.
ಯುದ್ಧವನ್ನು ನಿಲ್ಲಿಸಿದರು. ಅನುಚರರು ಸ್ತುತಿಸುತ್ತಿರಲು ತಮ್ಮ ದೇವಲೋಕಗಳಿಗೆ ಮರಳಿದರು. ರಣರಂಗದಲ್ಲಿ ಅಳಿದುಳಿದ ದಾನವರು ನಾರದ ಮುನಿಗಳ ಆದೇಶದಂತೆ ಅಪಾಯಕರ ಸ್ಥಿತಿಯಲ್ಲಿದ್ದ ಬಲಿಮಹಾರಾಜನನ್ನು ಅಸ್ತಗಿರಿಗೆ ಎತ್ತಿಕೊಂಡು ಹೋದರು. ಯುದ್ಧದಲ್ಲಿ ಸತ್ತು ಹೋಗಿದ್ದರೂ ಕೈ, ಕಾಲು, ತಲೆ ಮತ್ತು ಇತರ ಅವಯವಗಳನ್ನು ಕಳೆದುಕೊಂಡಿಲ್ಲದ ದಾನವ ಸೈನಿಕರನ್ನು ಅಲ್ಲಿ ಆ ಗಿರಿಯ ಮೇಲೆ ಶುಕ್ರಾಚಾರ್ಯರು ಬದುಕಿಸಿದರು. ತಮ್ಮದೇ ಆದ ಸಂಜೀವಿನಿ ಎಂಬ ಮಂತ್ರದಿಂದ ಅವರು ಇದನ್ನು ಸಾಧಿಸಿದರು. ಬಲಿಮಹಾರಾಜನು ಲೋಕತತ್ವ ವಿಚಕ್ಷಣನಾಗಿದ್ದ. ಶುಕ್ರಾಚಾರ್ಯರ ಅನುಗ್ರಹದಿಂದ ಅವನು ತನ್ನ ಪ್ರಜ್ಞೆ ಮತ್ತು ಸ್ಮೃತಿಯನ್ನು ಮರಳಿ ಪಡೆದ ಮೇಲೆ ನಡೆದ ಸಂಗತಿಯೆಲ್ಲವನ್ನೂ ಅರ್ಥ ಮಾಡಿಕೊಂಡ. ಆದ್ದರಿಂದ ಪರಾಜಿತನಾಗಿದ್ದರೂ ಅವನು ಖೇದ ಪಡಲಿಲ್ಲ. ಬಲಿಮಹಾರಾಜನು ಬಹಳ ಅನುಭವಶಾಲಿ ಎಂದು ಇಲ್ಲಿ ಹೇಳಿರುವುದು ಮಹತ್ವದ ಸಂಗತಿ. ಪರಾಜಿತನಾಗಿದ್ದರೂ ಅವನು ಸ್ವಲ್ಪವೂ ಖಿನ್ನನಾಗಿರಲಿಲ್ಲ. ಏಕೆಂದರೆ ದೇವೋತ್ತಮ ಪರಮಪುರುಷನ ಅಪ್ಪಣೆ ಇಲ್ಲದೆ ಯಾವುದೂ ನಡೆಯಲಾರದು ಎಂದು ಅವನು ತಿಳಿದಿದ್ದ. ಅವನು ಭಕ್ತನಾದ್ದರಿಂದ ತನ್ನ ಸೋಲನ್ನು ಶೋಕಿಸದೆ ಸ್ವೀಕರಿಸಿದ. ದೇವೋತ್ತಮ ಪರಮಪುರುಷನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕೃಷ್ಣ ಪ್ರಜ್ಞೆಯಲ್ಲಿರುವ ಪ್ರತಿಯೊಬ್ಬನೂ ಜಯಾಪಜಯಗಳನ್ನು ಲೆಕ್ಕಿಸದೆ ತನ್ನ ಕರ್ತವ್ಯಗಳನ್ನು ಮಾಡಬೇಕು. ಎಲ್ಲರೂ ಕೃಷ್ಣನ ಅನುಜ್ಞೆಯ ಪ್ರಕಾರ ಅಥವಾ ಅವನ ಪ್ರತಿನಿಧಿಯಾದ ಗುರುಗಳ ಅನುಜ್ಞೆಯ ಪ್ರಕಾರ ತಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಶ್ರೇಷ್ಠ ಭಕ್ತಿ ಸೇವೆಯಲ್ಲಿರುವ ವ್ಯಕ್ತಿಯು ಸದಾ ಕೃಷ್ಣನ ಆದೇಶ ಮತ್ತು ಇಚ್ಛೆಗೆ ಬದ್ಧನಾಗಿ ನಡೆದುಕೊಳ್ಳುತ್ತಾನೆ. 14 ಮನುಗಳಲ್ಲಿ 6 ಮನುಗಳನ್ನು ಕುರಿತು ಈಗಾಗಲೇ ವರ್ಣಿಸಲಾಗಿದೆ. ವಿವಸ್ವಾನನ ಪುತ್ರನೇ 7ನೆಯ ಮನು. ಅವನು ಶ್ರಾದ್ದದೇವ ಎಂದು ಹೆಸರಾಗಿದ್ದಾನೆ. ಅವನಿಗೆ 10 ಜನಪುತ್ರರು. ಅವರೇ ಇಕ್ಷ್ವಾಕು, ನಭಗ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ, ದಿಷ್ಟ, ತರೂಷ, ಪೃಷೃದ್ರ ಮತ್ತು ವಸುಮಾನ್. ಈ ಮನ್ವಂತರದಲ್ಲಿ ಅಥವಾ ಮನುವಿನ ಆಳ್ವಿಕೆಯಲ್ಲಿ ಆದಿತ್ಯರು, ವಸುಗಳು, ರುದ್ರರು, ವಿಶ್ವೇದೇವರು, ಮರುತರು, ಅಶ್ವಿನಿ ಕುಮಾರರು ಮತ್ತು ಋಭುಗಳು ಮುಂತಾದ ದೇವತೆಗಳಿದ್ದಾರೆ. ಸ್ವರ್ಗಾಧಿಪತಿಯಾದ ಇಂದ್ರನು ಪುರಂದರನೆಂದು ಹೆಸರಾಗಿದ್ದಾನೆ. ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ಭರದ್ವಾಜ ಈ 7 ಋಷಿಗಳು ಸಪ್ತರ್ಷಿಗಳೆಂದು ಖ್ಯಾತರಾಗಿದ್ದಾರೆ. ಈ ಮನುವಿನ ಕಾಲದಲ್ಲಿ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ಅದಿತಿಯ ಗರ್ಭದಲ್ಲಿ ಕಶ್ಯಪನ ಪುತ್ರನಾಗಿ ಅವತಾರವೆತ್ತುತ್ತಾನೆ. 8ನೆಯ ಮನುವಿನ ಕಾಲದಲ್ಲಿ ಸಾವರ್ಣಿಯು ಮನುವಾಗಿದ್ದಾನೆ. ಅವನಿಗೆ ನಿರ್ಮೋಕನೇ ಮೊದಲಾದ ಪುತ್ರರಿದ್ದಾರೆ. ದೇವತೆಗಳಲ್ಲಿ ಸುತಪರೆ ಮೊದಲಾದವರಿದ್ದಾರೆ. ವಿರೋಚನನ ಮಗನಾದ ಬಲಿಯು ಇಂದ್ರ ಪದವಿಯನ್ನು ಪಡೆದಿದ್ದಾನೆ. ಗಾಲವ, ಪರಶುರಾಮ ಮೊದಲಾದ ಸಪ್ತರ್ಷಿಗಳಿದ್ದಾರೆ. ಈ ಮನುವಿನ ಕಾಲದಲ್ಲಿ ದೇವೋತ್ತಮ ಪರಮಪುರುಷನು ದೇವಗುಹ್ಯ ಮತ್ತು ಸರಸ್ವತಿಯರ ಪುತ್ರನಾದ ಸಾರ್ವಭೌಮನಾಗಿ ಅವತಾರವೆತ್ತುತ್ತಾನೆ. 9ನೆಯ ಮನುವಿನ ಕಾಲದಲ್ಲಿ ದಕ್ಷ ಸಾವರ್ಣಿಯು ಮನುವಾಗಿದ್ದಾನೆ. 10ನೆಯ ಮನುವಿನ ಕಾಲದಲ್ಲಿ ಬ್ರಹ್ಮ ಸಾವರ್ಣಿಯು ಮನುವಾಗಿದ್ದಾನೆ. 11ನೆಯ ಮನುವಿನ ಕಾಲದಲ್ಲಿ ಧರ್ಮ ಸಾವರ್ಣಿಯು ಮನುವಾಗಿದ್ದಾನೆ. 12ನೆಯ ಮನುವಿನ ಕಾಲದಲ್ಲಿ ರುದ್ರ ಸಾವರ್ಣಿಯು ಮನುವಾಗಿದ್ದಾನೆ. 13ನೆಯ ಮನುವಿನ ಕಾಲದಲ್ಲಿ ದೇವ ಸಾವರ್ಣಿಯು ಮನುವಾಗಿದ್ದಾನೆ. 14ನೆಯ ಮನುವಿನ ಕಾಲದಲ್ಲಿ ಇಂದ್ರ ಸಾವರ್ಣಿಯು ಮನುವಾಗಿದ್ದಾನೆ. ಬಲಿಯು ವಿಶ್ವಜಿತ್ ಯಾಗವನ್ನು ಆಚರಿಸಿದ ಬಳಿಕ ರಥ ಮುಂತಾದ ನಾನಾ ಪ್ರಕಾರದ ಯುದ್ಧ ಸಾಮಗ್ರಿಗಳನ್ನು ವರವಾಗಿ ಪಡೆದುಕೊಂಡು ಅವುಗಳಿಂದ ಸ್ವರ್ಗಾಧಿಪತಿಯ ಮೇಲೆ ದಾಳಿ ನಡೆಸಿದ ಬಗೆಯನ್ನು ನಾವು ಈಗ ತಿಳಿದುಕೊಳ್ಳೋಣ. ಎಲ್ಲ ದೇವತೆಗಳು ಅವನಿಂದ ಭೀತರಾಗಿ ತಮ್ಮ ಗುರುಗಳ ಉಪದೇಶಾನುಸಾರವಾಗಿ ಸ್ವರ್ಗಲೋಕಗಳನ್ನು ತ್ಯಜಿಸಿ ಹೊರಟು ಹೋದರು. ಶ್ರೀ ವಾಮನದೇವನು ಬಲಿಮಹಾರಾಜನಿಂದ 3 ಪಾದಗಳಷ್ಟು ಭೂಮಿಯನ್ನು ತೆಗೆದುಕೊಳ್ಳುವ ನೆಪದಲ್ಲಿ ಹೇಗೆ ಅವನಿಂದ ಎಲ್ಲವನ್ನೂ ಕಿತ್ತುಕೊಂಡು ಅವನನ್ನು ಬಂಧಿಸಿದನು ಎಂಬುದನ್ನು ಪರೀಕ್ಷಿತ ಮಹಾರಾಜನು ತಿಳಿಯಲು ಇಚ್ಛಿಸಿದನು. ಶುಕಮುನಿಗಳು ಈ ಪ್ರಶ್ನೆಗೆ ಮುಂದೆ ವರ್ಣಿಸಿದಂತೆ ಉತ್ತರವಿತ್ತರು. ದೇವದಾನವರ ಯುದ್ಧದಲ್ಲಿ ಬಲಿಯು ಪರಾಭವಗೊಂಡನಲ್ಲದೆ ಯುದ್ಧದಲ್ಲಿ ಮಡಿದನು. ಆದರೆ ಶುಕ್ರಾಚಾರ್ಯರ ಅನುಗ್ರಹದಿಂದ ಮತ್ತೆ ಬದುಕಿಕೊಂಡನು. ನಂತರ ಅವನು ತನ್ನ ಗುರುವಾದ ಶುಕ್ರಾಚಾರ್ಯರ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡನು. ಅವನಿಂದ ತೃಪ್ತರಾದ ಭೃಗುವಂಶಜರು ಅವನನ್ನು ವಿಶ್ವಜಿತ್ ಯಾಗದಲ್ಲಿ ತೊಡಗಿಸಿದರು. ಇದನ್ನು ಆಚರಿಸಿದಾಗ ಯಜ್ಞಾಗ್ನಿಯಿಂದ ಒಂದು ರಥ, ಕುದುರೆಗಳು, ಧ್ವಜ, ಬಿಲ್ಲು, ಕವಚ ಮತ್ತು ಬಾಣಗಳು ತುಂಬಿದ 2 ಬತ್ತಳಿಕೆಗಳು ಬಂದವು. ಬಲಿಮಹಾರಾಜನ ತಾತನಾದ ಪ್ರಹ್ಲಾದನು ಬಲಿಗೆ ಶಾಶ್ವತವಾದ ಪುಷ್ಪಹಾರವನ್ನಿತ್ತನು ಮತ್ತು ಶುಕ್ರಾಚಾರ್ಯರು ಅವನಿಗೆ ಶಂಖವನ್ನು ನೀಡಿದರು. ಬಲಿಮಹಾರಾಜನು ಪ್ರಹ್ಲಾದನಿಗೆ, ಬ್ರಾಹ್ಮಣರಿಗೆ ಮತ್ತು ತನ್ನ ಗುರು ಶುಕ್ರಾಚಾರ್ಯರಿಗೆ ನಮಸ್ಕರಿಸಿದ ನಂತರ ಯುದ್ಧಕ್ಕೆ ಸನ್ನದ್ಧನಾಗಿ ತನ್ನ ಸೈನಿಕರೊಂದಿಗೆ ಇಂದ್ರಪುರಿಗೆ ತೆರಳಿದನು. ಶಂಖವನ್ನು ಊದುತ್ತಾ ಅವನು
ಇಂದ್ರನ ಸಾಮ್ರಾಜ್ಯದ ಹೊರವಲಯಗಳ ಮೇಲೆ ದಾಳಿ ಮಾಡಿದನು. ಇಂದ್ರನು ಬಲಿಮಹಾರಾಜನ ತೇಜಸ್ಸನ್ನು ಕಂಡು ತನ್ನ ಗುರು ಬೃಹಸ್ಪತಿಗಳ ಬಳಿಗೆ ಹೋದನು ಮತ್ತು ಬಲಿಯ ಸಾಮರ್ಥ್ಯವನ್ನು ಕುರಿತು ಅರುಹಿದನು. ಇಂದ್ರನು ತನ್ನ ಕರ್ತವ್ಯದ ಬಗ್ಗೆ ವಿಚಾರಿಸಿದನು. ಬಲಿಯು ದೇವಲೋಕದ ಮೇಲೆ ದಾಳಿ ಮಾಡಿದ ವಿಚಾರದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.